ಎಸ್ ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರ ನನ್ನ ಪ್ರೀತಿಯ ಗುರುವಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಗುರುವೃಂದಕ್ಕೂ, ಋಷಿ ವೃಂದಕ್ಕೂ, ಪ್ರಕೃತಿ ಮಾತೆಗೂ, ಭೂತಾಯಿಗೂ, ಹೆತ್ತ ತಂದೆ ತಾಯಿಗಳಿಗೂ, ಇಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಇವತ್ತು ನಾನು ತೆಗೆದುಕೊಂಡಂತಹ ಒಂದು ಟಾಪಿಕ್ ನಿಶ್ಚಲತ್ವದ ಕಡೆಗೆ ಸಾಧನೆ. ಈ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ವಿಷಯದಲ್ಲಿ ಬಂದಾಗ ಈ ನಿಶ್ಚಲ ಜೀವನದ ಬಗ್ಗೆ ಬಹಳಷ್ಟು ಜನ ಮಾಸ್ಟರ್ಸ್ ಅವರ ಜ್ಞಾನವನ್ನು ಹಂಚಿದ್ದಾರೆ. ಅವರಿಗೂ ಕೂಡ ನನ್ನ ಅನಂತ 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 ನಮಸ್ಕಾರಗಳನ್ನ ತಿಳಿಸ್ತೀನಿ ಮಾಸ್ಟರ್ಸ್. ಹಾಗಾದ್ರೆ ನಿಶ್ಚಲತ್ವ ಅಂದ್ರೆ ಏನು? ನಾನು ಟಾಪಿಕ್ಗೆ ಹೋಗಿಂತ ಮುಂಚೆ ಅದಕ್ಕೆ ರಿಲೇಟೆಡ್ ಆದಂತ ಒಂದು ಸಣ್ಣ ಕಥೆಯನ್ನ ಹೇಳ್ತೀನಿ ಮಾಸ್ಟರ್ಸ್, ಅವಾಗ ನೀವು ಬೇಗ ಕ್ಯಾಚ್ ಮಾಡ್ತೀರಾ. ಒಂದು ಕಾಡಲ್ಲಿ ಒಬ್ಬ ಯೋಗಿ ಸಾಧನೆಯನ್ನು ಮಾಡ್ತಿರ್ತಾರೆ. ಯಾವ ರೀತಿ ಸಾಧನೆ ಅಂದ್ರೆ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋ ಅಂತದ್ದು. ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಂದ್ರೆ ಏನು? ನಮ್ಮ ಇಂದ್ರಿಯಗಳ ನನ್ನ ಹತೋಟಿಯಲ್ಲಿರುವ ಹಾಗೆ ಆ ರೀತಿಯಾದ ಒಂದು ತಪಸ್ಸು ಅಂತ ಏನ್ ಹೇಳ್ತೀರಾ, ಧ್ಯಾನ ಅಂತ ಏನ್ ಹೇಳ್ತೀರಾ, ಈ ರೀತಿಯಾದ ಒಂದು ಸಾಧನೆಯನ್ನು ಮಾಡಿಕೊಂಡು ಅರಣ್ಯದಲ್ಲಿ ಇರ್ತಾರೆ ಯೋಗಿಗಳು. ಒಬ್ಬ ಯೋಗಿ ಬಹಳ ಬಹಳ ಕಠಿಣವಾದ ಸಾಧನೆಯನ್ನು ಮಾಡ್ತಿರ್ತಾರೆ ಅವರು. ಅವರ ಗುರಿ ಏನು? ಮೋಕ್ಷ. ನಾವೆಲ್ಲರೂ ಆಧ್ಯಾತ್ಮಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮ ಅಲ್ಟಿಮೇಟ್ ಗುರಿ ಕೂಡ ಅದೇನೆ, ಮೋಕ್ಷವನ್ನು ಸಾಧಿಸ್ಬೇಕು ಅನ್ನೋದೇ ನಮ್ಮ ಗುರಿನೂ ಅದೇನೆ. ಆ ಮೋಕ್ಷ ಸಾಧನೆಗೆ ಇವೆಲ್ಲ ಸಾಧನೆಗಳು ನಮಗೆ ಧ್ಯಾನ ಆಗ್ಬೋದು, ಜ್ಞಾನ ಹಂಚಿಕೆ, ಸ್ವಾಧ್ಯಾಯ, ಈ ತರ ನಾವು ಸಜ್ಜನ ಸಾಂಗತ್ಯದಲ್ಲಿ ಸೇರಿದಾಗ ಜ್ಞಾನವನ್ನು ಹಂಚಿಕೆ ಮಾಡಿಕೊಂಡು ನಮ್ಮನ್ನ ನಾವು ಸ್ಕ್ಯಾನ್ ಮಾಡ್ಕೊಂಡು ನಮ್ಮನ್ನ ನಾವು ಸರಿಪಡಿಸ್ಕೊಂಡು ತಿದ್ಕೊಳ್ಳೋದು ಕೂಡ ನಮ್ಮ ಮೋಕ್ಷಕ್ಕೆ ಇವೆಲ್ಲ ಮೆಟ್ಟಿಲುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಹಾಗೇನೆ ಆ ಯೋಗಿ ಆಶ್ರಮದಲ್ಲಿ ಸತತವಾದ ಧ್ಯಾನ ಅಭ್ಯಾಸ, ತಪಸ್ಸಿನ ಅಭ್ಯಾಸ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬರ್ತಾ ಇರ್ತಾರೆ. ಒಂದ್ಸಲ ಏನಾಗುತ್ತೆ, ಅವರು ಹೀಗೆ ಆಶ್ರಮದಲ್ಲಿರ್ಬೇಕಾದ್ರೆ ಒಂದು ಜಿಂಕೆ ಓಡಿ ಬರುತ್ತೆ ಅವರ ಆಶ್ರಮದ ಒಳಗಡೆಗೆ, ಬಂದು ಪಕ್ಕಕ್ಕೆ ಹೊಟ್ಟೋಗುತ್ತೆ. ಅದು ಇವರು ಸಾಧನೆಯಲ್ಲಿರ್ತಾರೆ, ನೋಡ್ತಾರಷ್ಟೇನೆ. ಅದಾಗಿ ಕೆಲವು ಕ್ಷಣಗಳಲ್ಲೇನೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇನೆ ಒಬ್ಬ ಬೇಟೆಗಾರ ಅವನು ಕೂಡ ಓಡಿ ಬರ್ತಾನೆ ಒಳಗಡೆಗೆ. ಸರಿ, ಅವ್ನು ನೋಡ್ ಬಂದು ಆ ಕಡೆ ಈ ಕಡೆ ನೋಡ್ತಾ ಜಿಂಕೆ ಕಾಣಿಸ್ತಿಲ್ಲ. ಅಲ್ಲಿ ಯೋಗಿ ಕೂತಿದ್ನಲ್ಲ, ಯೋಗಿನ ಕೇಳ್ತಾನೆ, ಇಲ್ಲಿ ಜಿಂಕೆ ಓಡ್ ಬಂತಲ್ಲ, ಎಲ್ಲಿ ಹೋಯ್ತು ಅಂತ ಕೇಳ್ತಾನೆ. ಎಷ್ಟೇ ಆಗ್ಲಿ ಯೋಗಿಗಳು ಧ್ಯಾನ ಸಾಧನೆ ತಪಸ್ಸು ಮಾಡ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಮೌನನು ಬಂದ್ಬಿಟ್ಟಿರ್ತಾರೆ, ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಅವತ್ತು ಮೌನ ಧ್ಯಾನ ಮಾಡ್ತಿರ್ತಾರೆ, ಯಾರ ಹತ್ರ ಮಾತಾಡಲ್ಲ. ಹಾಗಾಗಿ ಅವ್ರು ಮಾತಾಡ್ಲಿಲ್ಲ. ಮತ್ತೆ ಇನ್ನೊಂದ್ಸಲ ಕೇಳ್ತಾನೆ, ಇಲ್ಲಿ ಜಿಂಕೆ ಬಂತಲ್ವ, ಎಲ್ಲೋಯ್ತು ಅಂತ ಕೇಳ್ತಾನೆ. ಆಗ್ಲೂ ಮಾತಾಡಲ್ಲ. ಅವಾಗೇನಾಗುತ್ತೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಕುಳಿತಂತಹ ಯೋಗಿ ಯಾಕೋ ಏನೋ ಗೊತ್ತಿಲ್ಲ, ಅವರಿಗೆ ಅರಿವಿಲ್ಲದಂತೆ ಅವರ ಕಣ್ಣು ಸೈಡ್ಗೆ ವಾಲುತ್ತೆ, ಪಕ್ಕಕ್ಕೆ ತಿರುಗುತ್ತೆ. ಕಣ್ಣು ಮಾತ್ರ ಸೂಕ್ಷ್ಮವಾಗಿ ಗಮನಿಸ್ಬೇಕು. ನಾ ಹೇಳೋ ವಿಷಯನ ಬಹಳ ಸೂಕ್ಷ್ಮತೆಗಳಿದೆ ಇದರಲ್ಲಿ. ಕಣ್ಣು ಚಲಿಸುತ್ತೆ, ಎಡಗಡೆಗೆ ಬಲಗಡೆಗೆ ಯಾವುದೋ ಒಂದು ಕಡೆ ಚಲಿಸುತ್ತೆ. ಅದನ್ನ ಗ್ರಹಿಸಿದಂತಹ ಬೇಟೆಗಾರ, ಓಹೋ ಜಿಂಕೆ ಈ ಕಡೆನೆ ಹೋಗಿದೆ ಅಂತ ಇಮಿಡಿಯೇಟ್ ಆಗಿ ನೋಡ್ತಾನೆ ಅವ್ರ ಕಣ್ಣನ್ನ. ಅವ್ರ ಹಿಂಗ ವಾಲಿದ ತಕ್ಷಣ ಅವನ್ ಅಂದ್ರೆ ಹಿಡಿದು ಬಿಡ್ತಾನ ಅವನು. ಅಲ್ಲಿ ಹೋಗಿ ತನಗಾಗಿದ್ದಂತಹ ಬೇಟೆಯನ್ನ ಕೊಂದು ಅದನ್ನ ತಗೊಂಡು ಹೊಟ್ಟೋಗ್ತಾನೆ. ಆಯ್ತು, ಯೋಗಿಯ ಒಂದು ಧ್ಯಾನ ಸಾಧನೆ ಎಲ್ಲ ಮುಗಿಯುತ್ತೆ. ಅಂತಿಮ ಕಾಲ ಬರುತ್ತೆ, ಅವರುನು ದೇಹ ತ್ಯಾಗ ಮಾಡಿದ್ಮೇಲೆ ಉನ್ನತ ಲೋಕಕ್ಕೆ ಹೋಗ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಅಲ್ಲಿ ಹೋದಾಗ ನಮ್ಮ ಲಾಭ ನಷ್ಟಗಳು, ಸುಖ ದುಃಖಗಳು, ನಮ್ಮ ಕರ್ಮಗಳ ಪರಿಶೀಲನೆ ನಡೆಯುತ್ತೆ ಮೇಲ್ಗಡೆ, ಅಲ್ವಾ? ನಮ್ಗೆಲ್ಲ ಗೊತ್ತಿದೆ. ಚಿತ್ರಗುಪ್ತ ನಮ್ದೆಲ್ಲಾನು ಒಂದು ಬುಕ್ಕೆ ಮಾಡಿಟ್ಟಿರ್ತಾರೆ. ಪ್ರತಿ ಒಂದು ಪಾಪದ ಕೆಲಸ, ಪುಣ್ಯದ ಕೆಲಸ ಎಲ್ಲ ಅಲ್ಲಿ ಎಂಟ್ರಿ ಆಗಿರುತ್ತೆ. ಸರಿ, ಇವ್ರಿಗೆ ಎಲ್ಲ ನೋಡ್ಬಿಟ್ಟು, ಇಲ್ಲ ಇವರು ಇರೋವರೆಗೂ
ಬಹಳ ಒಳ್ಳೆಯ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರಿಗೆ ಮೋಕ್ಷ ಪ್ರಾಪ್ತಿ ಆಗ್ಬಹುದಾ ಅಂತಾರೆ. ಹಾಗಾದ ಇಲ್ಲ ಇಲ್ಲ, ಒಂದು ಕ್ಷಣ ತಡೀರಿ, ಇವ್ರು ಎಲ್ಲಾನು ಚೆನ್ನಾಗಿ ಮಾಡ್ಕೊಂಡ್ ಬಂದರೆ, ಆದ್ರೆ ಒಂದೇ ಒಂದು ಸಣ್ಣ ತಪ್ಪಿನಿಂದ ಒಂದು ಜಿಂಕೆಯ ಸಾವಿಗೆ ಇವರು ಕಾರಣನಾಗಿದ್ದಾರೆ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಆ ಯೋಗಿಗೆ ಮೋಕ್ಷ ಸಿಗೋದು ಸ್ಟಾಪ್ ಆಗುತ್ತಲ್ಲಿ. ಇಲ್ಲ, ನೀನು ಇದನ್ನೂ ಕ್ಲಿಯರ್ ಮಾಡ್ಕೊಂಡ್ ಬರ್ಬೇಕು, ಮೋಕ್ಷ ಸಿಗ್ಬೇಕು ಅಂತ ಅನ್ಬಿಟ್ಟು ಅವ್ರನ್ನ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಅಂದ್ರೆ ಆ ಯೋಗಿ ಇನ್ನು ಪರಿಪಕ್ವವಾಗಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅಲ್ಲಿ, ಪರಿಪಕ್ವವಾಗಿಲ್ಲ ಅನ್ನೋದು. ಇಲ್ಲಿ ಏನಾಗುತ್ತೆ, ಆವಾಗ ಯೋಗಿಗೆ ಸಡನ್ ಆಗಿ ಜ್ಞಾಪಕ ಬರುತ್ತೆ, ತನಗೆ ಅರಿವಿಲ್ಲದೆ ತನ್ನ ಕಣ್ಣು ಸೈಡ್ಗೆ ಪಕ್ಕಕ್ಕೆ ವಾಲಿದ್ದು. ಅಂದ್ರೆ ಮಾಸ್ಟರ್ಸ್, ಇಲ್ಲಿ ನಾವ್ ಏನ್ ಗಮನಿಸ್ಬೇಕು ಹೇಳಿ, ಕತೆ ತರ ಕೇಳಿದ್ಮೇಲೆ ಆಧ್ಯಾತ್ಮಿಕವಾಗಿ ಪರಿಶೀಲನೆಯನ್ನು ನೀವು ಮಾಡ್ಬೇಕು. ಅಂತ ಮಹಾನುಭಾವರೇ ಅಷ್ಟೆಲ್ಲ ತಪಸ್ಸು ಮಾಡಿ ಸಾಧನೆಯನ್ನು ಮಾಡಿ ಸಣ್ಣ ಒಂದು ಕೂದಲೆ ಎಳೆಯಷ್ಟು ಚಿಕ್ಕದೊಂದು ಮಿಸ್ಟೇಕ್ ಏನಾಯ್ತು, ಮೋಕ್ಷ ಸಿಗ್ಲಿಲ್ಲ. ಅವರು ಮತ್ತೆ ವಾಪಸ್ ಬಂದ್ರು ಭೂಮಿಗೆನೆ. ವಾಪಸ್ ಬಂದು ಇನ್ನೊಂದು ಜನ್ಮ ತಗೊಂಡು ಏನು ಕಲಿಬೇಕಾಗಿದೆ ಆ ಪಾಠವನ್ನು ಕಲಿತಾದ್ಮೇಲೆ ಮೇಲ್ಗಡೆ ಹೋದ್ರೆ ಮೋಕ್ಷ ಸಿಗದು. ಈಗ ನಾವೇನ್ ಮಾಡ್ಬೇಕು, ನಾವು ಮಾನವರು, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ನಾವುಗಳೆಲ್ಲನೂ. ಅವಾಗ ನಮ್ಮ ಮೇಲೆ ನಮ್ಗೆಷ್ಟು ಅರಿವು ಇರಬೇಕು, ಜಾಗೃತ ಸ್ಥಿತಿ ನಮ್ಮಲ್ಲಿ ಇರಬೇಕು ಅನ್ನೋದನ್ನ ನಿಮಗ್ ನೀವೇ ಕ್ವಶನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅದು ಅವರಿಗೆ ಅರಿವಿಲ್ಲದಂತೆ ನಡೆದಿದ್ದು. ನಾವು ಅರಿವಿದ್ದುಕೊಂಡು ದಿನವಿಡೀ ಎಷ್ಟು ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ದೀವಿ, ಅಲ್ಲ ಅರಿವಿಲ್ಲದೇನೂ ಸಹ ಮಾಡ್ತಿರ್ತೀವಿ ನಾವು. ಇಲ್ಲಿ ನಮ್ಮನ್ನ ನಾವು ಸ್ಕ್ಯಾನ್ ಮಾಡ್ಕೋಬೇಕು ಮಾಸ್ಟರ್ಸ್. ಇಲ್ಲಿ ನನ್ನಿಂದ ತಪ್ಪಾಗ್ತಿದೆ ಅಂದ್ರೆ ಆಕ್ಚುಲಿ ನಿಶ್ಚಲ ಸ್ಥಿತಿ ಅಂತಂದ್ರೆ ನನ್ನ ಪಂಚೇಂದ್ರಿಯಗಳು ನನ್ನ ಅಧೀನದಲ್ಲಿ ಇರಬೇಕು. ನಾನ್ ಯಾವಾಗ ಹೇಳ್ತೀನಿ ನೋಡು ಅಂತೀನೋ ಅದು ನೋಡ್ಬೇಕು, ಕೇಳು ಅಂತೀನೋ ಕೇಳ್ಬೇಕು. ಆ ರೀತಿ ನಮ್ಮ ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿ ಇರ್ಬೇಕು. ನಾವೇನ್ ಮಾಡಿದೀವಿ, ನಮ್ಮ ರಿಮೋಟ್ ಕಂಟ್ರೋಲ್ನ ಪಂಚೇಂದ್ರಿಯಗಳಿಗೆ ಕೊಟ್ಬಿಟ್ಟಿದೀವಿ. ಅದಕ್ಕೆ ಇಷ್ಟ ಬಂದಾಗ ನೋಡುತ್ತೆ, ಇಷ್ಟ ಆಗಿದ್ದು ಕೇಳುತ್ತೆ, ಬೇಡ ಅಂದಿದ್ದು ತಿನ್ನುತ್ತೆ ಅಲ್ವಾ. ನಮ್ಮ ರಿಮೋಟ್ ಕಂಟ್ರೋಲ್ ಯಾರ ಕೈ ಕೊಟ್ಟಿದೀವಿ, ಅದ್ರ ಕೈ ಕೊಟ್ಬಿಟ್ಟಿದೀವಿ. ಅವಾಗ ಮನಸ್ಸು ಹಿಡಿತಕ್ ಬಂದ್ರೆ ಎಲ್ಲಿ ಬರುತ್ತೆ ನಮಗೆ, ಖಂಡಿತ ಬರಲ್ಲ. ಈ ನಿಶ್ಚಲ ಸ್ಥಿತಿ ಇದ್ದಾಗ ಏನಾಗುತ್ತೆ, ಎಲ್ಲಾ ನಮ್ಮ ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿ ನಮ್ಮ ಹತೋಟಿಯಲ್ಲಿರುತ್ತೆ. ನಾವ್ ಹೇಗೆ ಬೇಗೋ ಅದನ್ನ ಹಾಗೆ ಬಳಸ್ಕೋಬಹುದು. ಅವರ ಕೈಯಲ್ಲಿ ನಾವಿದ್ದೀವಂದ್ರೆ ಅದು ಏನ್ ಹೇಳುತ್ತೋ ಅದನ್ನ ನಾವು ಕೇಳೋ ತರ ಮಟ್ಟಕ್ಕೆ ಬಂದ್ಬಿಟ್ಟಿರ್ತೀವಿ. ಇದಕ್ಕೆ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಪಂಚೇಂದ್ರಿಯ ಗೋಪಾಲ ಅಂತ ಒಂದು ಕೃಷ್ಣನ ವಿಗ್ರಹ ಇದೆಯಂತೆ. ಕೃಷ್ಣನ ಕೈಯಲ್ಲಿ ಕೊಳಲಿರುತ್ತೆ, ಕೃಷ್ಣ ಕೊಳಲುತ್ತಾ ನಿಂತಿದ್ರೆ ಕದೆ ಅವನ ಸುತ್ತಲೂ 5 ಹಸುಗಳಿರುತ್ತಂತೆ. ಪಂಚೇಂದ್ರಿಯ ಗೋಪಾಲ ಅಂತ. ಈ 5 ಹಸುಗಳು ಏನನ್ನ ಪ್ರತಿನಿಧಿಸುತ್ತೆ ಅಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ಪ್ರತಿನಿಧಿಸುತ್ತೆ ಆ 5 ಹಸುಗಳು. ಕೃಷ್ಣನ ಕೊಳಲಿರುತ್ತಲ್ವಾ, ಆ ಕೊಳಲಿನಲ್ಲಿ ಬಾರಿಸುವಂತಹ, ಅವಾಗೇನ್ ಬೇಕು ಕೊಳಲಿಗೆ, ನಮ್ಮ ಉಸಿರು ಅದು ನಮ್ಮ ಉಸಿರಾಟ. ಕೊಳಲನ್ನ ಬಾರಿಸೋದು ಅದು ನಮ್ಮ ಉಸಿರಾಟ. ನಾವು ಆ ಉಸಿರಾಟದ ಮೇಲೆ ನಾವು ಕಂಟ್ರೋಲ್ ತಗೊಂಡಾಗ ಯಾವ ರಾಗ ಬೇಕಾದ್ರೂ ನಾವು ಹೇಗೆ ಬಾರಿಸಬಹುದು, ಹಾಗೇನೆ ಆ 5 ಪಂಚೇಂದ್ರಿಯಗಳಾದ ಗೋವುಗಳು ನಮ್ಮ ಹಿಡಿತಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತಲ್ಲ? ಓಕೆ. ಪಂಚೇಂದ್ರಿಯ ಗೋಪಾಲ ಅಂತ ಸ್ಟ್ಯಾಚು. ಆ ಒಂದು ಸ್ಟ್ಯಾಚ್ಯೂನಲ್ಲಿ ಮಾತ್ರ ಈ ತರ 5 ಹಸುಗಳಿರುತ್ತೆ. ಅದನ್ನ ಆಧ್ಯಾತ್ಮಿಕವಾಗಿ ಹೀಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಇಂದಲ್ಲ ನಾಳೆ ನಾವು ಎಲ್ಲರೂ ಸಹಿತ ಆಧ್ಯಾತ್ಮಿಕದ ಬಂದ ಮೇಲೆ ಈ ನಿಶ್ಚಲತ್ವ ಸ್ಥಿತಿಗೆ ನಾವು ಸೇರ್ಕೊಳ್ಳೇಬೇಕಾಗುತ್ತೆ. ಈ ನಿಶ್ಚಲತೆಗೆ ಎಮೋಷನಲ್ ಬ್ಯಾಲೆನ್ಸ್ ಅಂತಾನೋ ಅಥವಾ ಇಂಟೆಲಿಜೆನ್ಸ್ ಅಂತಾನೋ
ಬಗೆ ಬಗೆಯಾದ ಹೆಸರುಗಳನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ನನ್ನ ಪ್ರಕಾರ ಈ ನಿಶ್ಚಲತೆ ಅನ್ನೋದು ಸೂಕ್ತವಾದ ಮತ್ತು ಸೂಟೇಬಲ್ ವರ್ಡ್ ಅಂತ ನಾ ಹೇಳ್ತೀನಿ ಮಾಸ್ಟರ್ಸ್. ನಿಶ್ಚಲ ಸ್ಥಿತಿಗೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಗಾಳಿ ಇಲ್ದಿರೋ ಜಾಗದಲ್ಲಿ ಒಂದು ದೀಪವನ್ನಿಟ್ರೆ ಅದು ಹೇಗೆ ಉರಿಯುತ್ತೆ? ನೋಡಿದಿರಾ ಯಾವತ್ತಾದ್ರೂ ದೀಪ ಉರಿಯೋದನ್ನ? ಗಾಳಿ ಇಲ್ದಿರೋ ಜಾಗದಲ್ಲಿ ಹೇಗೆ ಉರಿಯುತ್ತೆ? ನಿಶ್ಚಲವಾಗಿ ಉರಿಯುತ್ತೆ. ಆ ಕಡೆ ಈ ಕಡೆ ಏನು ಶೇಕ್ ಆಗಲ್ಲ, ನಿಶ್ಚಲತೆಯಿಂದ ಉರಿತಾ ಇರುತ್ತೆ. ಅದು ಕೂಡ ಒಂದು ನಿಶ್ಚಲತೆಗೆ ಒಂದು ಎಕ್ಸಾಂಪಲ್. ಹಾಗೇನೆ ಈ ನಿಶ್ಚಲತೆ ಅನ್ನೋದು ಎಲ್ಲಿರುತ್ತೆ ಅಂತ ನೀವು ಕ್ವಶನ್ ಬರ್ಬೋದು. ಈ ನಿಶ್ಚಲ ಸ್ಥಿತಿಯ ಭಾವನೆ ನಮ್ಮ ಅಂತರಂಗದಲ್ಲಿ ಇರಬೇಕು. ಬಾಹ್ಯವಾಗಿ ಭೌತಿಕವಾಗಿ ನೀವ್ ಏನೇ ಕೆಲಸ ಮಾಡ್ತಿದ್ರು ನಿಮ್ಮ ಅಂತರಂಗದಲ್ಲಿ ಆ ನಿಶ್ಚಲತೆಯ ಭಾವನೆ ಇರಬೇಕು. ಇದಕ್ಕೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಬುದ್ಧಂದು ನಿಮ್ಗೆಲ್ಲ ಗೊತ್ತಿದೆ. ಬುದ್ಧ ಭಗವಾನರು ಅಂಗುಲಿಮಾನನನ್ನು ಭೇಟಿಯಾದಂತಹ ಸಂದರ್ಭ ಅಲ್ವಾ? ಹೋಗ್ಬೇಡ ಕಾಡಿಗೆ, ಅಲ್ಲಿ ಅಂಗುಲಿಮಾಲ ಇದ್ದಾನೆ, ಅವನು ಎಲ್ಲರ ಬೆರಳನ್ನ ಕತ್ತರಿಸಿ ತನಗೆ ಹಾರವನ್ನಾಗಿ ಮಾಡ್ಕೊಳ್ತಾನೆ ಎಂದಾಗ ಬುದ್ಧ ಯಾರ ಮಾತು ಕೇಳಿದರೆ ಆ ಅರಣ್ಯ ಅಂಗುಲಿಮಾಲ ಇದ್ದಂತ ಅರಣ್ಯದ ಒಳಗಡೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಅಂಗುಲಿಮಾಲ ಇರ್ತಾನೆ. ಅವ್ರು ನೋಡ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾರೆ. ಆವಾಗ ಅಂಗುಲಿಮಾಲ ಏನ್ ಇವನು ನನ್ನ ನೋಡಿ ಭಯನೇ ಪಡ್ಲಿಲ್ವಲ್ಲ, ಹಾಗೆ ಹೋಗ್ತಿದಾನಲ್ಲ ಅಂತ ಅನ್ಬಿಟ್ಟು ಓಡ್ ಬರ್ತಾನೆ ಬುದ್ಧನ ಹಿಂದೆ. ಬಂದು ಏನು ನನ್ನ ನೋಡಿ ಹೆದರ್ಕೊಂಡು ಓಡೋಡ್ತಿದೀಯಾ ನೀನು ಅಂತ ಬುದ್ಧನ ಕೇಳ್ತಾನೆ ಅಂಗುಲಿಮಾಲ. ಬುದ್ಧರು ನಿಂತು ಹಿಂದೆ ತಿರುಗಿ ಅಂಗುಲಿಮಾಲನನ್ನು ನೋಡ್ಬಿಟ್ಟು ಹೇಳ್ತಾರೆ, ನಾನೆಲ್ಲಪ್ಪ ಓಡ್ತಿದ್ದೀನಿ, ನನಗೆ ಬೆರಳು ಬೇಕು, ಹಾರ ಹಾಕೋಬೇಕು ಅಂತ ನೀನು ನಿನ್ನ ಒಳಗೆ ನೀನು ಓಡ್ತಿದೀಯಾ? ಇಲ್ಲ, ನೀನ್ ನನ್ ಮುಂದೆ ಪಾಸ್ ಆದೆ ಅಂತ ಹೇಳ್ತಾರೆ. ನಾನ್ ನಡ್ಕೊಂಡು ಹೋಗಿದ್ ನಿಜ, ಆದ್ರೆ ಆಂತರಿಕವಾಗಿ ನಾನು ನಿಶ್ಚಲವಾಗಿ ನಿನ್ನ ಎದುರುಗಡೆನೆ ಇದ್ದೀನಿ. ನಾನು ಓಡಿಲ್ಲ, ಓಡ್ತಿರೋದು ನೀನು. ಎಲ್ಲರಿಂದೇನು ನನ್ಗೆ ಅದು ಬೇಕು ಇದು ಬೇಕು, ಎಲ್ಲರ ಬೆರಳು ಬೇಕು ಅಂತ ಓಡ್ತಿರೋದು ನೀನು ಅಂತ ಆ ಒಂದು ಸಿಚುವೇಶನ್ ಅಲ್ಲಿ ಈ ಡೈಲಾಗ್ ಒಂದು ಹೇಳ್ತಾರೆ ನಮ್ಮ ಬುದ್ಧ ಭಗವಾನರು. ಅಂದ್ರೆ ಅವನ್ ಏನೇ ಮಾಡಿದ್ರು ಅವ್ರ ಆನ್ಸರ್ ಕೂಡ ಅಷ್ಟೇನೆ. ನೀವು ನೋಡಿದಿರಲ್ಲ ಬುದ್ಧ ಭಗವಾನರ ನಗುಮುಖವನ್ನ. ಎಂತಹ ಪರಿಸ್ಥಿತಿ ಬಂದ್ರು ಆ ಮುಖದ ಮೇಲಿನ ಮುಗುಳ್ನಗೆ ಮಾಸೋದೇ ಇಲ್ಲ ಅವ್ರಿಗೆ. ಕೃಷ್ಣ ಪರಮಾತ್ಮ ನೀವು ಎಕ್ಸಾಂಪಲ್ ತಗೊಳ್ಳಿ, ಎಂತೆಂತಹ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಿದ ಕೃಷ್ಣ. ಆ ನಗುಮುಖ ಹೋಯ್ತಾ ಕೃಷ್ಣನಿಗೆ? ಇಲ್ಲ. ಯಾಕೆ? ಮನಸ್ಸಿನ ಒಳಗಡೆ ಅಂತರಾಳದಲ್ಲಿ ಆ ನಿಶ್ಚಲತೆಯ ಭಾವನೆ ಇದ್ದಾಗ ಮುಖದಲ್ಲಿ ಯಾವುದೇ ಎಮೋಷನ್ಸ್ ನಮಗ್ ಕಾಣಿಸ್ಕೊಳ್ಳಲ್ಲ. ಯಾವಾಗ್ಲೂ ಒಂದೇ ತರ ಇರ್ತೀವಿ ನಾವು. ಅಂತಹ ಸ್ಥಿತಿಯನ್ನು ನಾವುಗಳು ನಮ್ಮದಾಗಿಸ್ಕೋಬೇಕು ಅಂದ್ರೆ ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ನಾವು ಸಾಧನೆಯಲ್ಲಿ ದಿನನಿತ್ಯ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಮಾಸ್ಟರ್. ಆವಾಗ ನಾವು ಆ ನಿಶ್ಚಲತೆಯ ಸ್ಥಿತಿಯನ್ನು ನಾವು ತಗೋಬಹುದು ನಮ್ಮೊಳಗಡೆ. ಹಾಗಾದ್ರೆ ಯಾವ್ದಪ್ಪ ನಿಶ್ಚಲತೆಯನ್ನು ನಮ್ಮದಾಗಿಸ್ಕೋಬೇಕಾದ್ರೆ ಯಾವ್ಯಾವ ಪಾಯಿಂಟ್ ನಾನು ಫಾಲೋ ಮಾಡ್ಬೇಕು ಅನ್ನೋದು ನೋಡೋಣ. ಮೊಟ್ಟ ಮೊದಲನೇದಾಗಿ ಪ್ರಕೃತಿಯಲ್ಲಿರುವ ನಿಶ್ಚಲತ್ವವನ್ನು ಗಮನಿಸಬೇಕು. ನಾವು ನೋಡ್ತೀವಿ ಪ್ರಕೃತಿಯನ್ನ, ಗಿಡ ಇದೆ, ಹೂ ಬಿಟ್ಟಿದೆ, ಚೆನ್ನಾಗಿದೆ ಅಲ್ವಾ? ಬಟ್ ಅದಲ್ಲ ನಿಶ್ಚಲ ಸ್ಥಿತಿ ನೋಡೋದು ಅಂತಂದ್ರೆ. ಈಗ ಪ್ರಕೃತಿಯಲ್ಲಿ ಕುತ್ಕೊಂಡಾಗ ಒಂದು ಮರ, ಆ ಮರದಲ್ಲಿ ರೆಂಬೆಗಳು, ಕೊಂಬೆಗಳು, ಎಲೆ, ಹೂವು, ಹಣ್ಣು, ಕಾಯಿ ಹೇಗಿರುತ್ತೆ? ನಿಶ್ಚಲವಾಗಿರುತ್ತೆ. ಪಕ್ಕದ ಮರ ಬೇಗ ಹರಡ್ಬಿಡ್ತು, ನಾನ್ ಹರಡ್ಬಿಡ್ಬೇಕು ಅನ್ನೋ ಹರಿಬರಿ ಇರುತ್ತಾ ಆ ಮರಕ್ಕೆ? ಖಂಡಿತ ಇಲ್ಲ. ಅಲ್ಲಿ ಕಂಪ್ಯಾರಿಸನ್ ಅನ್ನೋದೇ ಇಲ್ಲ ಅವಕ್ಕೆಲ್ಲ. ನಾನು ತಾನಾಯ್ತು, ತನ್ ಕೆಲಸ ಆಯ್ತು. ಪರ್ವತಗಳನ್ನ ನೋಡಿ, ಒಂದಕ್ಕಿಂತ ಒಂದು ದೊಡ್ಡದಾಗಿ, ಇದನ್ನ ಯಾವತ್ತು ನನಗಿಂತ ನೀನ್ ದೊಡ್ಡದಾಗಿದ್ಯಾ ಅಂತ ಹೇಳ್ಕೊಳ್ಳಿಲ್ಲ. ಅದು ತನ್ನ ಸ್ಥಿತಿಯಲ್ಲಿ ತಾನಿರುತ್ತೆ. ಒಂದು ಕಲ್ಲಾಗ್ಬೋದು, ಪರ್ವತ ಆಗ್ಬೋದು, ಗಿಡ ಮರ ಬಳ್ಳಿಗಳು ಏನೇ ತಗೊಳ್ಳಿ ಪ್ರಕೃತಿಯಲ್ಲಿ ಎಷ್ಟು ನಿಶ್ಚಲ ಸ್ಥಿತಿಯಿಂದ ಇರುತ್ತೆ. ಇದಕ್ಕೂ ಮಾಸ್ಟರ್ಸ್ ಟಿಪ್ಸ್ ಹೇಳ್ತಾರೆ. ಇದನ್ನ ಇನ್ನೂ ಸ್ವಲ್ಪ ನಾವು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ
ಪ್ರಾಣಿ ಪಕ್ಷಿಗಳೆಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಏನ್ ಮಾಡುತ್ತೆ, ಈಚೆ ಕಡೆ ಕೊಂಬೆ ಮೇಲೆ ಕುತ್ಕೊಂಡು ತಮ್ಮ ಸ್ವರದಲ್ಲಿ ಅದು ಕೂಗ್ತಾ ಇರುತ್ತೆ. ನೀವೆಲ್ಲ ಕೇಳಿರ್ಬೇಕು, ಅರ್ಲಿ ಮಾರ್ನಿಂಗ್ ಎದ್ದೊಳ್ತೀರಾ ನೀವೆಲ್ಲಾನು, 4 ಗಂಟೆಗೆ ಹೇಳ್ತೀರ. ಎಷ್ಟು ಇಂಪಾಗಿ ಕೇಳುತ್ತೆ ಅಲ್ವಾ ಆ ಶಬ್ದಗಳೆಲ್ಲಾನು. ಹೇಗ್ ಕೇಳ್ತಿರುತ್ತೆ? ಅಯ್ಯೋ ಸೂರ್ಯ ಉಟ್ಬಿಟ್ಟ, ನಾನು ಹೋಗ್ಬೇಕು, ಹರಿಬರಿ ಅಂತ ಏನಾದ್ರೂ ಇರುತ್ತಾ ಪಕ್ಷಿಗಳಿಗೆ? ಇಲ್ಲ, ಅದ್ರ ಪಾಡ್ಗಾದ್ರು ಇಂಪಾದ ಧ್ವನಿಯಲ್ಲಿ ಕೂಗ್ತಾ ಇರುತ್ತೆ. ಅದು ಕೇಳಕ್ಕೆ ಕರ್ಣಾನಂದ ಎಲ್ರಿಗೂ. ಅಷ್ಟು ಚೆನ್ನಾಗಿರುತ್ತೆ ಅದೆಲ್ಲ. ಗಾಳಿ ಆಡ್ದಾಗ ಆ ಎಲೆಗಳ ಶಬ್ದ, ಆ ಹೂ ಅಲ್ಲಾಡೋದು ಎಷ್ಟು ಚೆನ್ನಾಗಿ, ಯಾವುದಕ್ಕೂ ಡಿಸ್ಟರ್ಬ್ ಮಾಡಲ್ಲ ಅದು, ಬೇರೆಯವ್ರಿಗೆ ತೊಂದರೆ ಕೊಡಲ್ಲ, ತನ್ನಷ್ಟಕ್ಕೆ ತಾನಿರುತ್ತೆ ಅದು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಅದಕ್ಕೂ ಟಿಪ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಬೆಳಿಗ್ಗೆ ಎದ್ದಾಗ ನೀವು ಒಂದು 10 ನಿಮಿಷ, ಒಂದು 15 ನಿಮಿಷ ಪ್ರಕೃತಿಯಲ್ಲಿ ಕುತ್ಕೊಂಡು ತದೇಕ ಚಿತ್ತದಿಂದ ಅವುಗಳನ್ನ ಗಮನಿಸಬೇಕು ನೀವು. ಆಕಾಶ ಆಗ್ಬೋದು, ಮೋಡಗಳಾಗ್ಬೋದು, ಮರಗಳಾಗ್ಬೋದು, ಗಿಡಗಳಾಗ್ಬೋದು, ಪಕ್ಷಿಗಳ ಕೂಗಾಗ್ಬೋದು. ಅಂದ್ರೆ ಗಮನವಿಟ್ಟು ಕೇಳೋದು, ಸುಮ್ನೆ ಕೇಳೋದಲ್ಲ ಮಾಸ್ಟರ್ಸ್, ಆಲಿಸ್ಬೇಕು, ಹೃದಯದಿಂದ ಆಲಿಸ್ಬೇಕು ನಾವು ಅದನ್ನ. ಸುಮ್ನೆ ಕೇಳೋದಂದ್ರೆ 2 ಕಿವಿ ಇದೆ ಇಲ್ಲಿ ಕೇಳಿ ಇಲ್ಲಿ ಬಿಡೋದಲ್ಲ. ಹೃದಯದಿಂದ ಆಲಿಸಿದಾಗ ಆ ನಿಶ್ಚಲತೆಯ ಭಾವನೆ ನಮಗ್ ಬರುತ್ತೆ. ಹೇಗ್ ಬರುತ್ತೆ? ಯಾವಾಗ ನಾವ್ ಈ ರೀತಿ ಪ್ರಕೃತಿಯಲ್ಲಿರ್ತೀವೋ ನಾವು ಆಟೋಮೆಟಿಕ್ ಆಗಿ ಪ್ರಕೃತಿಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಯಾವಾಗ ಕನೆಕ್ಟ್ ಆಗ್ತೀವೋ ಆ ನಿಶ್ಚಲತೆಯ ಭಾವನೆ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಇದು ಮೊದಲನೇ ಪಾಯಿಂಟ್. ಓಕೆನಾ? ನೆಕ್ಸ್ಟ್ ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಈ ಪ್ರಕೃತಿಯಲ್ಲಿ ಇರ್ಬೇಕಾದ್ರೆ ಹೇಗಪ್ಪ ಅಂದ್ರೆ ESP ಅಂತೆ, ಎಕ್ಸ್ಟ್ರಾ ಸೆನ್ಸನಿಂಗ್ ಪವರ್, ಅತೀಂದ್ರಿಯವಾದ ಒಂದು ಸೆನ್ಸನಿಂಗ್ ಪವರ್, ಭಾವನೆಗಳು. ಹೇಗಪ್ಪ ಅಂತಂದ್ರೆ, ನಾನು ಇಷ್ಟೊತ್ತು ಹೇಳಿದೆ ಪಂಚೇಂದ್ರಿಯಗಳ ಬಗ್ಗೆ ಅಲ್ವಾ. ಈಗ ಪಂಚೇಂದ್ರಿಯಗಳು ಏನ್ ಮಾಡುತ್ತೆ, ನಾವು ಒಂದ್ಸಲ ಕಣ್ಣಿಂದ ನೋಡ್ಬೇಕಂತೆ, ಆಯ್ತಾ? ನೋಡಿದ ತಕ್ಷಣನೇ ಹಾಗೇನೆ ಯಾವ್ದಾದ್ರೂ ಒಂದು ಶಬ್ದವನ್ನು ಆಲಿಸಬೇಕಂತೆ. ಅಂದ್ರೆ ಅವೆರಡು ಒಂದೇ ಟೈಮಲ್ಲಿ ನಡಿಬೇಕು, ನೋಡೋದು ಕೇಳೋದು. ಅದಾದ್ಮೇಲೆ ಯಾವ್ದಾದ್ರು ಒಂದು ವಸ್ತುವನ್ನ ಸ್ಪರ್ಶನೆ ಮಾಡೋದು. ಈ ರೀತಿಯಾಗಿ ನಮ್ಮ 5 ಪಂಚೇಂದ್ರಿಯಗಳು, ಒಂದು ನೋಡೋದು, ಕೇಳೋದು, ಸ್ಪರ್ಶಿಸೋದು, ಸ್ಮೆಲ್ ತಗೊಳ್ಳೋದು, ಇನ್ನೊಂದು ಟೇಸ್ಟ್ ನೋಡೋದು, ಇವ್ 5 ನಾವು ಅಟ್ಟೆ ಟೈಮಲ್ಲಿ ಏಕಾಗ್ರತೆಯಿಂದ ಮಾಡಿದಾಗ ನಾವು ಎಷ್ಟು 5 ತಿಂಗಳ ಕಾಲ, ಸುಮಾರು 5 ತಿಂಗಳ ಕಾಲ ಧ್ಯಾನ ಮಾಡಿದಷ್ಟು ಅವೇರ್ನೆಸ್ ನಮಗ್ ಬರುತ್ತಂತೆ. ಅಟ್ ಎ ಟೈಮ್ 5 ಪಂಚೇಂದ್ರಿಯಗಳನ್ನ ನಾವು ಕೆಲಸ ಮಾಡಿಸ್ಕೋಬೇಕು. ಅದರಿಂದ ನೋಡೋದು, ಕೇಳೋದು, ಸ್ಪರ್ಶನೆ, ಸ್ಮೆಲ್ಲು, ಟೇಸ್ಟ್, ಪಂಚೇಂದ್ರಿಯಗಳು ಒಟ್ಟಿಗೆ ಮಾಡಿದ್ರೆ ಇದು ಅಸಾಧ್ಯ ಅಂತೂ ಅಲ್ಲ, ಸಾಧ್ಯ, ಬಟ್ ಕಠಿಣ ಪರಿಶ್ರಮ ಮುಖ್ಯ. ಅವಾಗೇನಾಗುತ್ತೆ ಹೇಳಿ, ಪಂಚೇಂದ್ರಿಯಗಳಿಗೆ ನಾನು ಕೆಲಸ ಕೊಟ್ಟಾಗ ಅದು ನನ್ನ ಮಾತನ್ನ ಕೇಳಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಪ್ರಯತ್ನ ಮಾಡಿ ಮಾಸ್ಟರ್ಸ್ ಇದನ್ನ. ಅಟ್ ಎ ಟೈಮ್ ಅಲ್ಲಿ 5 ಪಂಚೇಂದ್ರಿಯಗಳು ಏಕಸಮನಾಗಿ ಕೆಲಸ ಮಾಡೋ ತರ ಪ್ರಯತ್ನ ನೀವು ಮಾಡ್ಬೇಕು. ಬೇರೆ ಯಾರೋ ಬಂದ್ ಮಾಡಕ್ಕಾಗಲ್ಲ. ನಮ್ಮ ಪ್ರಯತ್ನ, ನಮ್ಮ ಪಂಚೇಂದ್ರಿಯ ನನ್ನ ಮಾತನ್ನ ಕೇಳೋ ತರ ನಾವು ಮಾಡ್ಕೋಬೇಕು. ಅಂದ್ರೆ ಇದೊಂದು ಎಕ್ಸ್ಪೆರಿಮೆಂಟ್, ಇದನ್ನ ಟ್ರೈ ಮಾಡಿ ನೋಡಿ. ಸರಿ, 5 ಗಂಟೆಗಳ ಕಾಲ ಧ್ಯಾನ ಮಾಡಿದ ಅರಿವು ನಮಗೆ ಬರುತ್ತಂತೆ. 5 ಅವರ್ಸ್ ಅಷ್ಟು ಧ್ಯಾನ ಮಾಡಿದಾಗ ಎಷ್ಟು ನಮ್ಮಲ್ಲಿ ಅವೇರ್ನೆಸ್ ಬರುತ್ತೋ, ಈ ಪಂಚೇಂದ್ರಿಯಗಳನ್ನು ನಾವು ನಮ್ಮ ಗಮನದಲ್ಲಿ ತಗೊಂಡು 5 ಒಟ್ಟಿಗೆ ನಾವು ಕಾರ್ಯನಿರ್ವಹಿಸಿದೆ 5 ಗಂಟೆಗಳ ಕಾಲದ ಅರಿವು, ಅಷ್ಟು ಅರಿವು ನಮಗ್ ಬರುತ್ತಂತೆ ಇದು. ನೆಕ್ಸ್ಟ್ 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಸರಿ ಅಥವಾ ತಪ್ಪು ಎಂಬುದನ್ನು ನಿಶ್ಚಲತ್ವದಲ್ಲಿ ಇದ್ದಾಗಲೇ ಮಾತ್ರ ಹೇಳಬೇಕು. ನೋಡಿ ಮಾಸ್ಟರ್ಸ್, ಈಗ ಮನುಷ್ಯ ಅಂದ್ಮೇಲೆ ಆರ್ಥಿಕ ಪರಿಸ್ಥಿತಿ, ಮಾನಸಿಕ ಪರಿಸ್ಥಿತಿ, ಈ ತರ ಪರಿಸ್ಥಿತಿಗಳೆಲ್ಲ ನಮಗ್ ಬರ್ತಾನೇ ಇರುತ್ತೆ ಅಲ್ವಾ. ಒಂದೊಂದ್ಸಲ ನಾವು ನಂಬುದವರೇ ನಮಗ್ ಮೋಸ ಮಾಡಿರ್ತಾರೆ, ಅಥವಾ ನಮ್ಮನ್ನ ಮೋಸ ಮಾಡಕ್ ಯಾರಾದ್ರೂ ಟ್ರೈನು ಮಾಡ್ತಿರ್ತಾರೆ.
ಅವ್ರೇನೋ ಹೇಳ್ತಾರೆ, ನಾನು ಈ ತರ ಒಂದು ಇನ್ವೆಸ್ಟ್ ಮಾಡಿದೆ, ನನಗೆ ಈ ತರ ದುಡ್ಡು ಬಂತು, ನೀನು ಮಾಡು ತುಂಬಾ ಒಳ್ಳೇದು ಅಂತ ನಮಗ್ ಫೋರ್ಸ್ಫುಲ್ ಆಗಿ ಎಳಿತಿರ್ತಾರೆ. ಅವ್ ನನ್ನ ಸ್ನೇಹಿತ ಅಂತನೋ ಅಥವಾ ನನ್ನ ಬಂಧು, ನನ್ನ ಬಳಗ, ನನ್ನ ಬಹಳ ಬೇಕಾದವ್ರು ಅಂತ ನಾವೇನ್ ಮಾಡ್ತೀವಿ, ಅಯ್ಯೋ ಅವ್ರು ಕೇಳಿದಾರೆ, ಅವ್ರಿಗೆ ಹೆಂಗಪ್ಪ ಇಲ್ಲ ಅಂತ ಹೇಳಿ ಅಂತ ಅನ್ಬಿಟ್ಟು ಕಷ್ಟ ಪಟ್ಕೊಂಡಾದ ನಾವು ಅಂತ ಅನ್ಬಿಡ್ತೀವಿ. ಅದನ್ನ ನಾವು ಮಾಡ್ಬಾರ್ದು. ಯಾರೇ ಬಂದು ಏನೇ ಹೇಳಿದ್ರು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಅನ್ಬಿಟ್ಟು ತಗೊಂಡು ನೀವು ಕುತ್ಕೊಂಡು ಯೋಚನೆ ಮಾಡಿ, ಇದು ನನಗೆ ಬೇಕಾ, ಇದು ನನಗೆ ಬೇಡವಾ, ಇದು ಎಸ್ಸಾ, ಇದು ನೋನಾ ಅಂತ ನಿಮಗೆ ನೀವೇ ಅನಲೈಸ್ ಮಾಡಿಕೊಂಡು ಆ ತೆಗೆದುಕೊಂಡ ಸಮಯದಲ್ಲಿ ನಿಮಗೊಂದು ಕ್ಲಾರಿಟಿ ಬರುತ್ತೆ ಮಾಸ್ಟರ್ಸ್. ನಾನು ಮಾಡ್ಬೇಕಾ ಮಾಡ್ಬಾರ್ದು ಅಂತ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಆವಾಗ ನೀನ್ ಎಸ್ ಅಥವಾ ನೋ ಅಂತ ಅಲ್ಲಿ ಸರಿ ಅಥವಾ ತಪ್ಪು ಅಂತ ಹೇಳ್ಬೋದು. ಅವ್ರು ಯಾರೋ ಬಂದ್ ಹೇಳಿದ್ರು, ಅಯ್ಯೋ ನಮ್ಮ ಅಮ್ಮ ಹೇಳಿದ್ರು, ಅಯ್ಯೋ ನಮ್ಮಪ್ಪ ಹೇಳಿದ್ರು, ಅಯ್ಯೋ ನನ್ ಮಕ್ಳು ಹೇಳಿದ್ರಪ್ಪ, ಅವ್ರ ಮನ್ಸಿಗೆ ಬೇಜಾರಾಗುತ್ತೆ ಅಂತ ನಾವೇನಾದ್ರೂ ಸಡನ್ ಡಿಸಿಷನ್ ತಗೊಂಡ್ವಿ ಅಂದ್ರೆ ಅಲ್ಲಿ ನಮ್ಮಲ್ಲಿ ನಿಶ್ಚಲತ್ವ ಭಾವನೆ ಇಲ್ಲ ಅಂತ ಅರ್ಥ. ಅಲ್ಲಿ ನಾವು ದುಡುಕ್ತಿದೀವಿ ಅಂತ ಅರ್ಥ ಮಾಸ್ಟರ್ಸ್. ಈ ಸರಿ ತಪ್ಪು ಅನ್ನೋ ಈ ನಿಶ್ಚಲತೆಯ ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶ್ರೀರಾಮಚಂದ್ರ ಅಂದ್ರೆ. ಎಂತಹ ಪರಿಸ್ಥಿತಿ ಬಂದ್ರು ಅವರ ನಿಶ್ಚಲ ಸ್ಥಿತಿಯನ್ನ ಕಳ್ಕೊಳ್ಳಿಲ್ಲ, ಸಮಾಧಾನವಾಗೇ ಇದ್ರು. ಮೊಟ್ಟ ಮೊದಲನೇದಾಗಿ ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಸೀತೆಯನ್ನು ನೋಡಿದ ಕ್ಷಣ ಶ್ರೀರಾಮಚಂದ್ರರು. ಅವಾಗ ಸೀತೆಗೆ ಹೇಳ್ತಾರಂತೆ ಶ್ರೀರಾಮಚಂದ್ರ, ನೀನು ಇವತ್ತೇ ನಾನು ಒಪ್ಪಿದಿನ ಇಲ್ವೋ ಅಂತ ಹೇಳೋದ್ ಬೇಡಮ್ಮ, ಸ್ವಲ್ಪ ಕಾಲಾವಕಾಶ ತಗೊಂಡು ನಿನ್ನ ಒಪ್ಪಿಗೆಯನ್ನು ತಿಳಿಸು ಅಂತ ಅನ್ಬಿಟ್ಟು ಅಲ್ಲಿ ಅವ್ರಿಗೆ ಹೇಳ್ತಾರೆ ಶ್ರೀರಾಮಚಂದ್ರ ಸೀತೆಗೆ. ಸಾರಿ ಮಾಸ್ಟರ್ಸ್. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶ್ರೀರಾಮಚಂದ್ರ. ನಾವು ಅಷ್ಟೇನೆ, ಏನಾದ್ರೂ ಕೇಳಿದ್ರೆ ಯಾರಾದ್ರೂ ಸಡನ್ ಆಗಿ ನಿಮ್ ಡಿಸಿಷನ್ ಹೇಳಿ, ನಾನು ಈ ತರ ಒಂದು ಕಂಪನಿನಲ್ಲಿ ಅಥವಾ ಶೇರ್ ಹೋಲ್ಡರ್ ಆಗಿ ಮಾಡಿದೀನಿ, ನೀವು ಇನ್ವೆಸ್ಟ್ ಮಾಡಿದ್ ಯಾರಾದ್ರೂ ಬಂದು ಕೇಳಿದಾಗ ನಿಮ್ಮನ್ನ ಸ್ವಲ್ಪ ಕಾಲಾವಕಾಶ ತಗೊಂಡು ಯೋಚನೆ ಮಾಡಿ, ನಿಮಗೆ ಸರಿ ಅನ್ಸಿದ್ರೆ ಸರಿ ಅನ್ನಿ, ಇಲ್ಲ ಅಂದ್ರೆ ಇಲ್ಲೇನು. ಯಾವ ಮುಖ ಇದಕ್ಕೆ ನಾವು ಅಯ್ಯೋ ಅವ್ರಿಗೆ ಅಭಿಮಾನಕ್ಕೆ ಕಟ್ಟು ಬಿದ್ದು ಹೇಳ್ಬೇಕಾಗುತ್ತಲ್ಲ ಅನ್ನೋ ಭಾವನೆ ಬೇಡ. ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ನಿಶ್ಚಲತೆಗೆ ಅಂದ್ರೆ, ಕಾಲ ಬರುವವರೆಗೂ ಎದುರು ನೋಡಬೇಕು. ಸರಿಯಾದ ಕಾಲಕ್ಕಾಗಿ ನಾವು ನಿಶ್ಚಲ ಸ್ಥಿತಿಯನ್ನು ಹಾಳು ಮಾಡ್ಕೊಳ್ದೇಲೆ ನಾವು ಕಾಲಕ್ಕಾಗಿ ವೇಟ್ ಮಾಡ್ಬೇಕು. ಕಾಲ ಅಂದ್ರೇನೆ ಚಕ್ರ ಅಂತ ಅರ್ಥ ಅಲ್ವಾ? ಕಾಲಚಕ್ರ ಏನ್ ಮಾಡುತ್ತೆ? ಚಕ್ರ ಉರುಳ್ತಾ ಇರುತ್ತೆ. ಇವತ್ತು ಒಂದು ಉರುಳಿದಾಗ ನಾನು ಕೆಳಗಡೆ ಇದ್ದೀನಿ ಅಂತ ಮಾತ್ರಕ್ಕೆ ನಾನು ಪರ್ಮನೆಂಟ್ ಆಗಿ ಕೆಳಗಡೆ ಇರ್ತೀನಿ ಅಂತಲ್ಲ ಮಾಸ್ಟರ್ಸ್. ನೆಕ್ಸ್ಟ್ ನಾನು ಇನ್ನೊಂದು ರೌಂಡ್ ಬರೋ ಅಷ್ಟರಲ್ಲಿ ನಾನು ಮೇಲ್ಗಡೆ ಹೋಗಿರ್ತೀನಿ. ಆ ಕೆಳಗಿನಿಂದ ಮೇಲ್ಗಡೆ ಬರಬೇಕಾದ್ರೆ ಆ ಕಾಲಾವಕಾಶಕ್ಕಾಗಿ ನಾವು ನಿಶ್ಚಲ ಸ್ಥಿತಿಯಿಂದ ಕಾಯ್ಬೇಕು. ದುಡುಕಿ ನಾವೇನ್ ಮಾಡ್ತೀವಿ, ಏನಾದ್ರೂ ಒಂದು ದುಡುಕಿ ನಾವು ನಿರ್ಧಾರಗಳನ್ನು ತಗೊಂಡ್ರೆ ಆ ಕಾಲಚಕ್ರದಲ್ಲಿ ನಾವು ನಜುಗೋಗ್ಬಿಡ್ತೀವಿ ಮಾಸ್ಟರ್ಸ್. ಅದಕ್ಕೆ ಸರಿಯಾದ ಕಾಲ ಬರುವವರೆಗೂ ನಾವು ಕಾಯ್ಬೇಕು. ನಿಮ್ಗೆಲ್ಲ ಗೊತ್ತೇ ಕಾಲಚಕ್ರ. ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬರ್ಬೇಕು, ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಬರಲೇಬೇಕು. ಬಟ್ ಕಾಯುವಂತಹ ಸಹನೆ ನಮ್ಮಲ್ಲಿ ಇರಬೇಕು. ಇದಕ್ಕೂ ಒಂದು ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಹಾಭಾರತದಲ್ಲಿ ಬರುವ ಶಲ್ಯ ಅವರು ಧೃತರಾಷ್ಟ್ರ ಒಬ್ಬ ದಾಸಿಗೆ ಜನಿಸಿದಂತಹ ಒಬ್ಬ ಪುತ್ರ. ದಾಸಿಯ ಪುತ್ರ ಅಂತ ಹೇಳ್ಬಿಟ್ಟೆ ಅವನ್ನ ಬಹಳಷ್ಟು ಜನ ಬಹಳಷ್ಟು ಪರಿಯಾಗಿ ಅವಮಾನಗಳನ್ನ ಮಾಡಿರ್ತಾರೆ. ತನಗೆ ಎಷ್ಟೇ ಅವಮಾನವಾದರೂ ಶಲ್ಯ ಧರ್ಮ ಮಾರ್ಗವನ್ನು ಬಿಟ್ಟು ನಡೆದೇ ಇರಲ್ಲ. ಅವರು ಧರ್ಮ ಮಾರ್ಗದಲ್ಲೇ ನಡೀತಿರ್ತಾರೆ. ಕೊನೆಗೆ ಯುದ್ಧ ಎಲ್ಲ ಮುಗಿದ್ಮೇಲೆ ಏನಾಯ್ತು, ಶಲ್ಯನಿಗೆ ಏನು ಬರ್ಬೇಕು,
ಯಾವ ಗೌರವ ಸಿಗ್ಬೇಕು ಅದೆಲ್ಲ ಸಿಗ್ತಾ ಹೋಯ್ತು. ನಾವು ಅಷ್ಟೇನೆ ಅಂತಹ ಒಂದು ಒಳ್ಳೆಯ ಕಾಲಕ್ಕಾಗಿ ನಾವು ಕೂಡ ಸಹನೆಯಿಂದ ಕಾಯ್ಬೇಕು. ಯಾವಾಗ ಸಹನೆಯಿಂದ ನಾವು ಕಾಯ್ತೀವೋ ಆವಾಗೇನಾಗುತ್ತೆ, ಆ ಸಹನೆಯೇ ಒಂದು ನಮ್ಮೊಳಗೆ ನಿಶ್ಚಲತೆಯನ್ನು ರೂಪಿಸಲು ಸಾಧ್ಯ ಆಗುತ್ತೆ. ಇದು ನಿಜವಾದ ನಿಶ್ಚಲ ಸ್ಥಿತಿ. ಹಾಗೇನೆ ಯಾರಾದ್ರೂ ಹೊಗಳಿದ್ರು ಅಂದ್ರೆ ನಾವೇನ್ ಮಾಡ್ತೀವಿ, ಹಿಗ್ಗೋಗ್ಬಿಡ್ತೀವಿ. ತೆಗಳಿದ್ರು ಅಂದ್ರೆ ಕುಗ್ಗೋಗ್ಬಿಡ್ತೀವಿ. ಇದು ಕೂಡ ಮಾಡಬಾರ್ದು. ನಾವು ಸಮಸ್ಥಿತಿಯಲ್ಲಿರ್ಬೇಕು. ಹೊಗಳಿ ತೆಗಳಲಿ ನಾನ್ ಹೇಗಿದ್ದೀನೋ ಹಾಗೆ ಇರ್ಬೇಕು. ಸಮಭಾವನೆಯನ್ನು ನಾವು ನಮ್ಮಲ್ಲಿ ತಗೊಂಡು ಬರ್ಬೇಕು. ನೆಕ್ಸ್ಟ್ ಮುಂದಿನ ಪಾಯಿಂಟ್, ಬದಲಾವಣೆಯಾಗದ್ದನ್ನು ಅಂಗೀಕರಿಸಬೇಕು. ಬ್ಯೂಟಿಫುಲ್ ಪಾಯಿಂಟ್ ಮಾಸ್ಟರ್ಸ್. ನಾವು ಜೀವನದಲ್ಲಿ ಅಯ್ಯೋ ಅವ್ರು ಬದಲಾಗ್ಬೇಕಪ್ಪ, ಇವ್ರು ಹೀಗಿರ್ಬೇಕಾಗಿತ್ತು, ಅವ್ರು ಹಾಗಿರ್ಬೇಕಾಗಿತ್ತು ಅಂತ ಕೊಂಕು ನುಡಿತಾನೆ ಇರ್ತೀವಿ. ಬಟ್ ಈಗ ನಮ್ದೆಲ್ಲ ಗೊತ್ತಾಗಿದೆ ಧ್ಯಾನಕ್ಕೆ ಬಂದ್ಮೇಲೆ ಮಾಡಬಾರ್ದು ಅವೆಲ್ಲಾನು ಅಂತ. ಯಾವುದು ಬದಲಾಗಕ್ ಸಾಧ್ಯ ಇಲ್ಲ ಅನ್ಸುತ್ತೋ ಅದನ್ನ ಬದಲಾವಣೆ ಮಾಡಕ್ ಪ್ರಯತ್ನ ಪಡದೆ ಅದನ್ನ ಅಂಗೀಕಾರ ಸ್ವೀಕರಿಸುವಂತಹ ಮನೋಭಾವನ ನಾವು ಬೆಳೆಸ್ಕೋಬೇಕಂತೆ. ಅಕ್ಸೆಪ್ಟೆನ್ಸ್, ಸರಿ ಹೇಳಿದ್ರಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾವಾಗ ನಾನು ಸ್ವೀಕಾರದ ಮನೋಭಾವ ಯಾವಾಗ ಬರಲ್ಲ ಅಂದ್ರೆ ಸ್ಥಿತಿಯಲ್ಲಿದ್ದಾಗ ಬರಲ್ಲ ನಮ್ಗೆ. ಅದೇ ನಾವು ಆತ್ಮಸ್ಥಿತಿಯಲ್ಲಿದ್ದಾಗ ಏನಾಗುತ್ತೆ, ಇವೆಲ್ಲವನ್ನು ನನ್ನ ಸೋಲ್ ಡಿಸೈನ್ ನಲ್ಲಿ ನಾನೇ ಮಾಡ್ಕೊಂಡ್ ಬಂದಿದ್ದು ಅನ್ನೋ ಒಂದು ಅರಿವು ನಮ್ಮಲ್ಲಿ ಬರುತ್ತೆ. ಅತ್ತೆ ಆಗ್ಬೋದು, ಗಂಡ ಆಗ್ಬೋದು, ಮಕ್ಕಳಾಗ್ಬೋದು, ಅಕ್ಕಪಕ್ಕದವ್ರು, ರಕ್ತ ಸಂಬಂಧಿಕರು ಯಾರೇ ಆಗ್ಲಿ, ನನ್ನ ಸೋಲ್ ಡಿಸೈನ್ ಇವರೆಲ್ಲ ಬಂದಿದ್ದಾರೆ ಅಂದಾಗ ಏನಾಗುತ್ತೆ, ಆ ಭಾವನೆ ನಮ್ಮಲ್ಲಿದ್ದಾಗ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ಆಟೋಮೆಟಿಕ್ ಆಗಿ. ಇದು ಆತ್ಮಸ್ಥಿತಿಯಲ್ಲಿದ್ದಾಗ ಮಾತ್ರ ಸಾಧ್ಯ, ದೇಹ ಸ್ಥಿತಿಯಲ್ಲಿ ಆಗಲ್ಲ. ದೇಹ ಸ್ಥಿತಿಯಲ್ಲಿದ್ದಾಗ ಅವರೇ ಬೇರೆ ನಾವೇ ಬೇರೆ ಅನ್ನೋ ಮನೋಭಾವ ನಮ್ಮಲ್ಲಿ ಬರುತ್ತೆ. ಅದೇ ಆತ್ಮಸ್ಥಿತಿಯಲ್ಲಿದ್ದಲ್ಲ ನಾನು ಒಂದೇ ಅವರು ಒಂದೇ, ನಾವೆಲ್ಲ ಆತ್ಮ ಸ್ವರೂಪಿಗಳು ಅನ್ನೋ ಭಾವನೆ ಬರುತ್ತೆ. ಇದಕ್ಕೂ ಒಂದು ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ರಾಮಾಯಣದಲ್ಲಿ ಬರುವಂತಹ ಕೌಸಲ್ಯಾ ದೇವಿ. ನಿಮ್ಗೂ ಗೊತ್ತಿದೆ ರಾಮಾಯಣದ ಪ್ರಸಂಗ. ಒಂದು ರಾತ್ರಿ ಕಳೆದ್ರೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ಬೇಕು. ಅಂತಹ ರಾತ್ರಿಯಲ್ಲಿ, ನಡುರಾತ್ರಿಯಲ್ಲಿ ಶ್ರೀರಾಮಚಂದ್ರನಿಗೆ ಏನಾಗುತ್ತೆ, ಅರಣ್ಯವಾಸ, 14 ವರ್ಷ ಅರಣ್ಯವಾಸ ಬರಬೇಕು ಅಂದಾಗ ಆ ಹೆತ್ತ ತಾಯಿಯ ಭಾವನೆಗಳನ್ನ ನೀವು ಒಂದ್ಸಲ ಯೋಚನೆ ಮಾಡಿ. ಅಲ್ಲಿ ಕೌಸಲ್ಯೆ ಈ ಪರಿಸ್ಥಿತಿನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಳ್ಳಿಲ್ಲ ಮಾಸ್ಟರ್ಸ್. ನನ್ನ ಮಗನೇ ರಾಜನಾಗ್ಬೇಕು, ಪರಿಸ್ಥಿತಿ ನಾನು ಚೇಂಜ್ ಮಾಡ್ಬೇಕು ಅಂತ ಭಾವನೆ ಬರ್ಲೇ ಇಲ್ಲ ಕೌಸಲ್ಯಗೆ. ಆಯ್ತು ನನ್ ಮಗ ಕಾಡಿಗೆ ಹೋಗಿ ಬರ್ತಾ ನಾನು ಕಾಯ್ತೀನಿ ಅಂತ ಆ ಪರಿಸ್ಥಿತಿಯನ್ನ ಅವರು ಸ್ವೀಕಾರ ಮಾಡಿದ್ರು ಕೌಸಲ್ಯ ದೇವಿ. ರಾಮನಿಗೋಸ್ಕರ 14 ವರ್ಷಗಳ ಕಾಲ ಕಾದ್ರು ಮಗನಿಗೋಸ್ಕರ. ಆ ಭಾವನೆ ನಮ್ಮಲ್ಲಿ ಬರ್ಬೇಕು. ಅದಾದ್ಮೇಲೆ ಇನ್ನೊಂದು ಎಕ್ಸಾಂಪಲ್, ಅಹಲ್ಯೆ. ತಾನು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾಳೆ ಅಹಲ್ಯೆ. ಆದರೂ ಯಾರನ್ನೂ ದೂಷಿಸ್ತಿಲ್ಲ, ಪರಿಸ್ಥಿತಿಯನ್ನು ಚೇಂಜ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿಲ್ಲ ಅವ್ರಿಗೆ. ಅಕ್ಸೆಪ್ಟ್ ಮಾಡ್ಕೊಂಡ್ರು, ಸ್ವೀಕೃತ ಮಾಡ್ಕೊಂಡ್ರು. ಸ್ವೀಕಾರ ಮಾಡಿ ಕಾದು ರಾಮನಿಂದ ಮುಕ್ತಿಯನ್ನ ಅಹಲ್ಯೆ ಪಡೆದ್ರು ಅಲ್ವಾ. ಇದನ್ನು ಅಷ್ಟೇನೆ, ಕಾಲ ಬರುವವರೆಗೆ ನಾ ಹೇಳಿದ್ನಲ್ಲ, ಬದಲಾವಣೆ ಯಾವುದು ಬದಲಾವಣೆ ಆಗಲ್ವೋ ಅದನ್ನ ನಾವೇನ್ ಮಾಡ್ಬೇಕು, ಅಂಗೀಕಾರ ಮಾಡ್ತಾ ಹೋಗ್ಬೇಕು. ಅದನ್ನ ಚೇಂಜ್ ಮಾಡ್ಬೇಕು, ಅದನ್ನ ನಾನು ಬದಲಾವಣೆ ಮಾಡ್ತೀನಿ ಅನ್ನೋ ಹುಚ್ಚು ಪ್ರಯತ್ನವನ್ನ ನಾವು ಬಿಟ್ಬಿಡ್ಬೇಕು. ನೆಕ್ಸ್ಟ್, ಮನಸ್ಸು ಮಾಡುವ ಮಾಯೆಗಳ ಬಗ್ಗೆ ಸಾಕ್ಷಿಭೂತರಾಗಿರಿ ಅಂತಾರೆ. ನೆಕ್ಸ್ಟ್ ಪಾಯಿಂಟ್, ನಮ್ಮ ನಿಶ್ಚಲತೆಯನ್ನು ಹಾಳು ಮಾಡೋದೇ ಈ ಮನಸ್ಸು. ಮನಸ್ಸು ಎಂಬುದು ಮಾಯ ಮರ್ಕಟ ಅಲ್ವಾ, ಮಾಯೆ ಮನಸ್ಸು ಅನ್ನೋದು. ಆ ಮಾಯೆಗೆ ನಾವೇನ್ ಮಾಡ್ತೀವಿ, ಒಳಗಾಗ್ತೀವಿ. ಯಾವಾಗ ಮಾಯೆಗೆ ಒಳಗಾಗ್ತೀವೋ ನಾವು ಇಂದ್ರಿಯಗಳ ದಾಸರಾಗೋಗ್ತೀವಿ. ನಾವು ಮಾಡ್ಕೊಳ್ಳೋದು, ನಾವು ಅದಕ್ಕೆ ದಾಸರಾಗೋಗ್ತೀವಿ. ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ, ಬೇಡದಿರೋದೆಲ್ಲ ನೋಡ್ಬೇಕು, ಕೇಳಬೇಕು ಅನ್ನೋದೊಂದು ಭಾವನೆಗೆ ನಾವು ಒಳಗಾಗ್ತೀವಿ.
ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಒಂದು ದೊಡ್ಡ ಶೋರೂಮ್ ಅಲ್ಲಿ ಇರುತ್ತೆ, ಒಂದು ಟಿವಿ ಇಟ್ಟಿರ್ತಾರೆ. ಈಗ ಹೇಗಿದ್ರು IPL ನಡೀತಿರುತ್ತೆ, ಸುಮಾರು ಜನ ಕ್ರೇಜ್ ಕ್ರಿಕೆಟ್ ಅಂದ್ರೆ ನೋಡ್ತೀರಾ, ದೊಡ್ಡದಾಗಿ ಪಿಕ್ಚರ್ ಚೆನ್ನಾಗಿ ಕಾಣುತ್ತೆ. ಅಯ್ಯೋ ಇಷ್ಟು ದೊಡ್ಡ ಟಿವಿ ನಮ್ಮನೇಲಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಆಸೆಗೆ ನಾವು ಒಳಗಡೆ ಹೋಗ್ತೀರಾ, ಅಂಗಡಿ ಒಳಗಡೆಗೆ ಹೇಳ್ತೀರಾ. ಅವನು ಎಷ್ಟೇ ಆಗ್ಲಿ ಮಾರ್ಕೆಟಿಂಗ್ ಅವರು, ಅವ್ರ ಟ್ರಿಕ್ಸ್ ಗೊತ್ತಿರುತ್ತೆ, ಹೆಂಗ್ ಮಾತಾಡದೆ ಇವ್ರು ಬೀಳ್ತಾರೆ ಅಂತ ಗೊತ್ತಿರುತ್ತೆ. ತಗೊಳ್ಳಿ ಮೇಡಮ್, ಅದಕ್ಕೇನಂತೆ, ಬರೀ 2,000 ರೂಪಾಯಿ ಕಟ್ಬಿಟ್ಟು ತಗೊಂಡೋಗಿ, ನಿಮ್ ಮನೆ ಟಿವಿ ಬರುತ್ತೆ, ತಿಂಗಳು ಕಟ್ಬಿಡಿ, ಮುಗ್ದೇ ಹೋಯ್ತು, ನಿಮ್ ಟಿವಿ ನಿಮ್ದಾಗೋಗುತ್ತೆ. ನಾವು ಆ ಮಾಯೆಗೆ, ಮನಸ್ಸು ಮಾಡುವ ಮಾಯೆಗೆ ಒಳಗಾಗಿ ಟಿವಿಯನ್ನ ಖರೀದಿ ಮಾಡಿ ತಗೊಂಬಂದು ಮನೇಲಿ ಇಟ್ಕೊಡ್ತೀವಿ. 2 ತಿಂಗಳು 3 ತಿಂಗಳು ಸುಲಿತವಾಗಿ ಹೇಗೋ EMI ಕಟ್ಬಿಡ್ತೀವಿ. ಆಮೇಲೆ ಯಾವ್ದೋ ಒಂದು ಸಂದರ್ಭ, ಒಂದು ಪರಿಸ್ಥಿತಿ ನಮ್ಗೆ ಎದುರುಗಡೆ, ಆ ತಿಂಗಳು ನಾವು ಕಟ್ಟಕ್ಕಾಗಲ್ಲ EMI, ಏನಾಗುತ್ತೆ ಅವಾಗ? ಬರ್ತಾನೆ ಅಂಗಡಿಯವನು, ಹುಡ್ಕೊಂಡ್ ಮನೆ ಹತ್ರ ಬರ್ತಾನೆ, ವಾರ್ನ್ ಮಾಡ್ತಾನೆ, ಇನ್ನೂ ನೆಕ್ಸ್ಟ್ ಮಂತ್ ಕಟ್ಲಿಲ್ಲ ಅಂದ್ರೆ ಟಿವಿನ ತಗೊಂಡು ಹೋಗ್ತಾನೆ. ಅದಕ್ಕೆ ಈ ನಮ್ಮ ಮನಸ್ಸಿದೆಯಲ್ಲ, ಏನೇನೋ ಆಸೆ ತೋರಿಸುತ್ತೆ, ಅದು ಬೇಕು ಇದು ಬೇಕು ಅಂತ. ಯಾವಾಗ ಈ ತರ ಆಸೆಗಳು ಬಂದಾಗ ನಮ್ಮ ಮನಸ್ಸಿನ ಹಿಂದೆ ನಾವು ಹೋಗದೆ, ನಾವು ನಮಗೆ ಒಂದು 3 ಬಾರಿ ಮುಂದಕ್ಕೆ ಹಾಕ್ತಾ ಹೋಗ್ಬೇಕಂತೆ. ಈಗ ನಾವು ಟಿವಿ ನೋಡ್ತೀವಿ, ತಗೋಬೇಕು, ಬೇಡ ಇರೋ IPL ಮುಗಿದ್ಮೇಲೆ ಇನ್ ಸ್ವಲ್ಪ ಕಡಿಮೆ ಆಗುತ್ತೆ ನಾ ರೇಟ್, ಆವಾಗ ನೋಡೋಣ ಅಂತ ವಾಯಿದೆಗಳನ್ನ ಹಾಕ್ತಾ ಹೋಗ್ಬೇಕು. 3 ಸಾರಿ ವಾಯಿದೆನ ಹಾಕಿ 4ನೇ ಸಾರಿಗೂ ನಿಮಗೆ ಅದೇ ತಗೊಳ್ಳೇಬೇಕು ಅಂತ ಬಂದರೆ ನೀವು ಆವಾಗ ತಗೋಬಹುದು. ಯಾಕಂದ್ರೆ ಫಸ್ಟ್ ಟೈಮ್ಗೂ 4th ಟೈಮ್ಗೂ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ನಿಮಗೆ ದ್ವಂದ್ವತ್ವ ಕಡಿಮೆಯಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಹೇಗ್ ಕಟ್ಕೊಂಡು ಹೋಗ್ಬೋದು EMI, ಯಾವ ರೀತಿ ಯಾವ್ದ್ರಲ್ಲಿ ನಾನು ಸೇವಿಂಗ್ ಮಾಡಿ ಕಟ್ಬೋದು ಒಂದು ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಇದು ಬರೀ ಟಿವಿ ವಿಷಯ ಅಂತ ಒಂದೇನೆ ಅಲ್ಲ ಮಾಸ್ಟರ್ಸ್, ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಂದನ್ನು ಅಷ್ಟೇನೆ. ಮನಸ್ಸು ಯಾವಾಗ ಮಾಯ ಮಾಡುತ್ತೋ, ಆ ಮಾಯೆಗೆ ಒಳಗಾಗದೆ ಅದನ್ನ ನಾವು ಸಾಕ್ಷೀಭೂತರಾಗಿ ನೋಡಿ ಆಮೇಲೆ ನಾವು ಡಿಸಿಷನ್ ನಾವು ತಗೋಬೇಕು. ಇಲ್ಲ ಅಂದ್ರೆ ಈ ತರ ಒಂದು 3 ಸಲ ಮುಂದಕ್ಕೆ ಹಾಕ್ತಾ ಹೋಗುದು, ಪೋಸ್ಟ್ಪೋನ್ ಮಾಡ್ತಾ ಹೋಗುದು, ಈಗಲ್ಲ ನಾಳೆ, ನಾಳೆ ಎಲ್ಲ ನಾಳಿದ್ದು, ಆವಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಆವಾಗ ಮನಸ್ಸು ಸಂಚಲತೆ ಇರಲ್ಲ, ದೃಢ ಸ್ಥಿತಿಯಲ್ಲಿರುತ್ತೆ. ಆವಾಗ ಡಿಸಿಷನ್ ತಗೊಂಡು ಕರೆಕ್ಟ್ ಆಗಿರುತ್ತೆ. ಯಾವಾಗ ಮನಸ್ಸು ಮಾಡುವ ಮಾಯೆಗೆ ನಾವು ಒಳಗಾಗದೆ ಸಾಕ್ಷೀಭೂತರಾಗಿ ನಾವ್ ಇರ್ತೀವೋ, ಸುಮ್ನೆ ಜಸ್ಟ್ ನೋಡ್ತಾ ಇರ್ತೀವೋ, ಅವಾಗ ಮನಸ್ಸು ಓಹೋ ಇವನ್ನ ಏನ್ ಮಾಡಿದ್ರೆ ಇವನ್ ಕದ್ಲಲ್ಲಪ್ಪ ಅನ್ಬಿಟ್ಟು ಅದೇನ್ ಮಾಡುತ್ತೆ, ಆ ಮಾಯೆಯ ಮಟ್ಟವನ್ನ, ಆ ದ್ವಂದ್ವತ್ವವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ. ಯಾಕತ್ತಾ, ಈ ಮನಸ್ಸಿಗೆ ಯಾವಾಗ್ಲೂ ಒಂದು ಏನಾದ್ರೂ ಒಂದು ಎಮೋಷನ್ಸ್ ಆಹಾರ ಕೊಡ್ತಾನೇ ಇರ್ಬೇಕು. ಅದಕ್ಕೆ ನಾವು ಹೀಲ್ ಆಗ್ಬಾರ್ದು. ಎಮೋಷನ್ಸ್ಗೆ ನಾವಾಗ ಹೀಲ್ ಆಗ್ತೀವಿ ಅಂದ್ರೆ, ಇಂದ್ರಿಯಗಳು ನಮ್ಮ ಕೈನಲ್ಲಿ ಇಲ್ಲದೆ ಇದ್ದಾಗ ನಾವು ಎಮೋಷನ್ಸ್ಗೆ ಹೀಲ್ ಆಗ್ತಾ ಹೋಗ್ತೀವಿ. ಮನಸ್ಸಿಗೆ ಅದೇ ದೊಡ್ಡ ಆಹಾರ, ನಮ್ಮ ಎಮೋಷನ್ಸೇ ಅದಕ್ಕೆ ಆಹಾರ. ಆ ಎಮೋಷನ್ಸ್ಗೆ ನಾವು ಒಳಗಾಗಬಾರದು ಅಂದ್ರೆ ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ನಾವ್ ಇಟ್ಕೋಬೇಕು. ಯಾಕತ್ತಾ, ಇವೆಲ್ಲ ನಾವು ಮಾಡಕ್ ಸಾಧ್ಯ ಇದೆ, ಯಾಕಾಗಲ್ಲ ಅಂತ ನೀವು ಕ್ವಶನ್ ಮಾಡ್ಕೋಬೇಳೆ ಹೋಗ್ಬೇಡಿ. ಯಾಕಂದ್ರೆ ನಾವೆಲ್ಲ ಚೈತನ್ಯ ಸ್ವರೂಪಿಗಳು, ನಾವೆಲ್ಲ ಧ್ಯಾನ ಮಾಡಿ ಚೈತನ್ಯ ಸ್ವರೂಪಿಗಳಾಗಿದ್ದೀವಿ. ಸಾಕ್ಷಿ ಭಾವದಿಂದ ನೋಡಿ ಡಿಸಿಷನ್ ತಗೊಳ್ಳೋ ಅಂತ ಕೆಪಾಸಿಟಿ ನಮ್ಮೆಲ್ಲರಲ್ಲೂ ಇದೆ. ನೆಕ್ಸ್ಟ್, ನಮ್ಮನ್ನು ಯಾರಾದರೂ ಗುರುತಿಸಬೇಕೆಂಬ ಭಾವನೆ ನಮ್ಮಲ್ಲಿ ಇರಬಾರದು. ನೋಡಿ ಮಾಸ್ಟರ್ಸ್, ಇದು ಎಷ್ಟು ಬ್ಯೂಟಿಫುಲ್ ಆದ ಪಾಯಿಂಟ್. ಈಗ ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ ಅಲ್ವಾ? ಈಗ ಯೂಟ್ಯೂಬ್ ಅಲ್ಲಿ ಹೋಗ್ತೀವಿ, ರೀಲ್ಸ್ ಅದು ಇದು ಇರುತ್ತೆ, ಅವರು ಹೇಳ್ತಿರ್ತಾರೆ ಲೈಕ್ ಸಬ್ಸ್ಕ್ರೈಬ್. ನಾವು ನೋಡ್ತಾ ಇದೀವಿ, ಎಷ್ಟ್ ಜನ ನೋಡಿದ್ರಪ್ಪ, ಎಷ್ಟ್ ಜನ ಲೈಕ್ ಕೊಟ್ಟಿದ್ದಾರೆ, ಎಷ್ಟ್ ಜನ ಶೇರ್ ಮಾಡಿದ್ದಾರೆ. ಇದು ಒಂಥರದಲ್ಲಿ ಸ್ವಾರ್ಥ ಅನ್ನಿಸ್ಕೊಳ್ಳುತ್ತೆ ನಮ್ಗೆ. ಯಾವಾಗ
ಈ ಒಂದು ಯೂನಿವರ್ಸ್ಗೆ ಪರವಾಗಿ ನಾವು ಕೆಲಸ ಮಾಡಿದಾಗ ಆ ಒಂದು ಕೆಲಸ ಒಂದು 10 ಜನಕ್ಕೆ ಯೂನಿವರ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಅಂತಹ ವಿಷಯವನ್ನ ನೀವು ಶೇರ್ ಮಾಡಬಹುದು, ಲೈಕ್ ಮಾಡಬಹುದು, ಫಾರ್ವರ್ಡ್ ಕೂಡ ಮಾಡಬಹುದು. ಅದನ್ ಬಿಟ್ಟು ನಾನು ಇವತ್ತೊಂದು ಒಳ್ಳೆ ಪೆನ್ ತಗೊಂಡೆ, ಒಂದು ಒಳ್ಳೆ ಡ್ರೆಸ್ ತಗೊಂಡೆ, ಒಂದು ಕಾರ್ ತಗೊಂಡೆ, ಒಂದು ಬಂಗ್ಲಾ ತಗೊಂಡೆ ಅಂತ ಅದನ್ನ ಸ್ಟೇಟಸ್ ಅಲ್ಲಿ ಹಾಕಿ ಅದನ್ನ ಯೂಟ್ಯೂಬ್ ಮಾಡಿ ಎಷ್ಟ್ ಜನ ಲೈಕ್ ಮಾಡಿದಾರಪ್ಪ, ಅದನ್ನ ಎಷ್ಟ್ ಜನ ಶೇರ್ ಮಾಡಿದ್ದಾರೆ ಅನ್ನೋದನ್ನ ನಾವು ಬಿಡ್ಬೇಕಂದ್ರೆ ನಮ್ಮನ್ನ ನಾವು ಗುರುತಿಸ್ಬೇಕು ಇನ್ನೊಬ್ರು ಅನ್ನೋ ಭಾವನೆ ನಮ್ಮಲ್ಲಿ ಇರಬಾರದು. ಯಾವಾಗ ಆ ಭಾವನೆ ಇರುತ್ತೋ ನಮ್ಮಲ್ಲಿ ದ್ವಂದ್ವತ್ವ ಶುರುವಾಗುತ್ತೆ. ಅವಾಗ ಅಯ್ಯೋ ನೋಡಪ್ಪ ಅವ್ರು ಇಷ್ಟೇಷ್ಟು ಜನ ಮಾಡಿದ, ನನ್ನ ಫ್ರೆಂಡ್ಗೆ ಇಷ್ಟೊಂದು ಜನ, ಕಂಪ್ಯಾರಿಸನ್ ಬರುತ್ತೆ. ಇನ್ನೊಬ್ಬರಿಗೆ ನಾವು ಹೋಲಿಸ್ಕೊಳಕ್ಕೆ ಶುರು ಮಾಡ್ತೀವಿ. ನೋಡಿ ಅವ್ರಿಗಾದ್ರೂ ಎಷ್ಟೊಂದು ಲೈಕ್ಸ್ ಬಂತು, ಎಷ್ಟು ಜನ ಶೇರ್ ಮಾಡಿದ್ದಾರೆ, ಎಷ್ಟು ಜನ ವ್ಯೂವರ್ಸ್ ಹಾಕಿದ್ದಾರೆ, ನನ್ಗೆ ಎಷ್ಟು ಬಂದಿದೆ, ನಾನು ಎಷ್ಟು ಚೆನ್ನಾಗಿ ಮಾಡಿದೆ. ಯಾವಾಗ ಈ ಒಂದು ಕಂಪ್ಯಾರಿಸನ್ ಬರುತ್ತೋ ಮನಸ್ಸೇನಾಗುತ್ತೆ, ಚಂಚಲವಾಗೋಗುತ್ತೆ. ನಮ್ಗೆ ಸ್ಥಿರದಲ್ಲಿ ಇರೋದಿಲ್ಲ ಮನಸ್ಸು. ನಾವು ಮಾಡುವಂತಹ ಕೆಲಸವನ್ನ ಆ ಯೂನಿವರ್ಸ್ ಗುರುತಿಸುತ್ತೆ. ನಾವು ಗುರುತಿಸ್ಕೊಳ್ಳೋದು ಟೆಂಪರವರಿ ಮಾಸ್ಟರ್ಸ್, ಆ ಯೂನಿವರ್ಸ್ ಗುರುತಿಸೋದು ಪರ್ಮನೆಂಟ್. ಈಗ ನಿಜ ಜೀವನದಲ್ಲೇ ತಗೊಳ್ಳಿ, ಭೌತಿಕವಾಗಿ ಒಂದ್ಸಲ ಯೋಚನೆ ಮಾಡಿ. ಈಗ ನಿಮ್ಮನ್ನ ನಿಮ್ಮ ತಂದೆ ಯಾರು, ನಿಮ್ಮ ತಾತ ಯಾರು, ಮುತ್ತಾತ ಯಾರು, ಆ ತಾತ ಯಾರು ಅಂದ್ರೆ ನಮ್ಗೆ ತಂದೆಯ ತಂದೆ ಅವ್ರ ತಂದೆ ಗೊತ್ತಿರ್ಬೋದು ಅಷ್ಟೇನೆ. ಅದ್ರ ಹಿಂದಕ್ಕೆ ಹೋಗಕ್ಕೆ ನಮ್ಗೆ ಸಾಧ್ಯನೇ ಆಗಲ್ಲ. ಹೆಸರು ಗೊತ್ತಿರಲ್ಲ, ನಾವು ತಿಳ್ಕೊಂಡು ಇರೋದಿಲ್ಲ. ಅದೇ 250 ವರ್ಷಗಳಾಯ್ತು ಬುದ್ಧ ಭಗವಾನ, ಅದರ ಹಿಂದೆ ರಾಮ, ಅದರ ಹಿಂದೆ ಕೃಷ್ಣ, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ. ಇನ್ನೂ 100 ವರ್ಷ, ಇನ್ನೂ 1000 ವರ್ಷ ಕಳೆದ್ರೆ ಯಾರು ಕೇಳಿದ್ರು ಹೇಳ್ತಾರೆ ಅವ್ರನ್ನ. ಯಾಕೆ ನಮ್ಮ ವಂಶಸ್ಥರನ್ನ ನಾವು ಗುರ್ತಿಸಲ್ಲ, ಬೇರೆ ಇವ್ರನ್ನೆಲ್ಲ ಗುರ್ತಿಸ್ತೀವಿ? ಯಾಕೆ? ಯೋಚನೆ ಮಾಡಿದ್ದೀರಾ ಒಂದ್ ಕ್ಷಣ ಯಾವತ್ತಾದ್ರು? ಯಾಕೆ ಅಂದ್ರೆ ಅವರು ಯೂನಿವರ್ಸ್ಗೋಸ್ಕರ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವರು ಅಮರರಾಗಿ ಉಳಿದ್ರು. ನಾವು ಸ್ವಾರ್ಥಕ್ಕಾಗಿ ನಾವು ಜೀವನ ಮಾಡಿದ್ವಿ, ಅದಕ್ಕೆ ನಮ್ಮ ಹೆಸರು ಯಾರು ಗುರ್ತಿಸ್ಕೊಳಕ್ಕೆ ಆಗ್ಲಿಲ್ಲ. ಯೂನಿವರ್ಸ್ ಪರವಾಗಿ ಕೆಲಸ ಮಾಡಿದಾಗ ಅಜರಾಮರ ಆಗಿರ್ತೀವಿ. ಅದೇ ಯೂನಿವರ್ಸ್ ನಮ್ಮನ್ನ ಗುರ್ತಿಸೋದು. ಈಗ ರಾಮ ಅಂದ್ರೆ ಯಾರು ಅಂತ ಗೊತ್ತಿಲ್ವಾ? ಕೃಷ್ಣ, ಒಂದ್ ಸಣ್ಣ ಮಗುನ್ ಕೇಳಿ, ಕೃಷ್ಣ ಯಾರು, ರಾಮ ಯಾರು, ಪತ್ರಿಜಿ ಯಾರು, ಗೌತಮ ಬುದ್ಧರು ಯಾರು, ಎಲ್ಲರೂ ಹೇಳ್ತಾರೆ. ಅವರೆಲ್ಲ ಯೂನಿವರ್ಸ್ಗೆ ಕೆಲಸ ಮಾಡಿದ್ರು, ಸ್ವಾರ್ಥತೆಯನ್ನು ಬಿಟ್ಟು. ಯೂನಿವರ್ಸ್ ಕೆಲಸ ಮಾಡಿದಾಗ ಏನಾಗುತ್ತೆ, ಗುರುತಿಸೋದು ಅದೇ ಗುರುತಿಸುತ್ತೆ ನಮ್ಗೆ ಯೂನಿವರ್ಸನೆ. ನಾವೇನು ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದೇ ಬೇಕಾಗಿಲ್ಲ ಅಷ್ಟೇ. ಯಾವಾಗ ಈ ರೀತಿಯಾಗಿ ನಾವು ಒಂದು ಯೂನಿವರ್ಸ್ ಕೆಲಸ ಮಾಡಿದಾಗ ಏನಾಗುತ್ತೆ, ಆ ನಿಶ್ಚಲತ್ವ ಸ್ಥಿತಿ ಅನ್ನೋದು ನಮ್ಮ ಅಂತರದಲ್ಲಿ ನೆಲೆಯೂರ್ತಾ ಹೋಗುತ್ತೆ. ಹೊರಗಡೆ ನೀವು ಭೌತಿಕವಾಗಿ ಯಾವುದೇ ಪರಿಸ್ಥಿತಿ, ಯಾವುದೇ ಒಂದು ಘಟನೆ ಬಂದ್ರೂ ಅದಕ್ಕೆ ಪರವಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗಿ. ಆದ್ರೆ ಮನಸ್ಸಿನ ಒಳಗಡೆ ಆ ನಿಶ್ಚಲತೆಯನ್ನು ಕಾಪಾಡ್ಕೋಬೇಕು ನಾವು. ಇದು ಪ್ರತಿಯೊಬ್ಬ ಆಧ್ಯಾತ್ಮಿಕನಿಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ಒಂದು ಜ್ಞಾನ, ನಿಶ್ಚಲತೆ ಅನ್ನೋದು. ಯಾವಾಗ ಒಳಗಿನ ನಿಶ್ಚಲತೆ ಇರುತ್ತೋ ನಾವು ಅರಿಷಡ್ ವರ್ಗಗಳಿಗೆ ಒಳಗಾಗಲ್ಲ. ನಮ್ಮ ಪಂಚೇಂದ್ರಿಯಗಳು ಕೂಡ ನಮ್ಮ ಹಿಡಿತದಲ್ಲಿರುತ್ತೆ. ಪತ್ರಿಜಿ ಅವರು ಹೇಳ್ತಿರ್ತಾರೆ ಯಾವಾಗ್ಲೂ, ಎಲ್ಲ ಗುರುಗಳು ಅಂದ್ರೆ ಅವ್ರು ಹೇಳ್ತಾರಂತೆ, ಯಾವಾಗ ನಾನ್ ಸ್ಟೇಜ್ ಮೇಲೆ ಹತ್ತಿ ಮೈಕ್ ಇಟ್ಕೊಂಡು ಜ್ಞಾನ ಹೇಳ್ಬೇಕಾದ್ರೆ ಆವಾಗ ನಾನು ಗುರು. ಸ್ಟೇಜ್ ಇಳಿದ ತಕ್ಷಣ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನು ಅಂತ ಹೇಳ್ತಿರ್ತಾರೆ ಅಂತ ಸಾರ್. ನಾವು ಅಷ್ಟೇನೆ ಮಾಸ್ಟರ್ಸ್, ಸಾಮಾನ್ಯರಲ್ಲಿ ನಾವು ಅತಿ ಸಾಮಾನ್ಯರು. ಬಟ್ ಸಾಧನೆ ಮಾಡಿದ್ರೆ ಪ್ರತಿಯೊಂದನ್ನು ನಾವು ಸಾಧಿಸಬಹುದು. ಈ ನಿಶ್ಚಲ ಸ್ಥಿತಿಯನ್ನು ಕೂಡ ನಾವು ಸಾಧಿಸಬಹುದು. ಬಟ್ ಏನಂದ್ರೆ ಸಾಧನೆ ಬಹಳ ಮುಖ್ಯ. ಯಾವ ರೀತಿ ಸಾಧನೆ? ಧ್ಯಾನ ಸಾಧನೆ ಮಾಡಬೇಕು,
ಸ್ವಾಧ್ಯಾಯ ಮಾಡಬೇಕು, ಸಜ್ಜನ ಸಾಂಗತ್ಯ ಮಾಡಬೇಕು, ಅನುಭವಗಳನ್ನ ಹಂಚಿಕೆಯಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೋಬೇಕು. ಇವೆಲ್ಲ ಮಾಡ್ತಾ 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 ಏನಾಗುತ್ತೆ, ಒಂದಲ್ಲ ಒಂದು ದಿನ ನಾವು ಆ ನಿಶ್ಚಲ ಸ್ಥಿತಿಯನ್ನು ನಮ್ಮದಾಗಿಸ್ಕೋಬಹುದು. ಇದಕ್ಕೆ ನೀವು ಪ್ರಯತ್ನ ನಿಮ್ಮದಾಗಿರ್ಬೇಕು. ಈಗ ನಾನು ಇಷ್ಟು ಪಾಯಿಂಟ್ ಹೇಳಿದ್ರಲ್ಲಿ ನೀವು ಯಾವುದನ್ನ ನೀವು ಅಳವಡಿಸ್ಕೊಳ್ಳೋದ್ರಲ್ಲಿ ಹಿಂದೆ ಉಳಿದಿದ್ದೀರಾ, ಯಾವುದನ್ನ ಅಳವಡಿಸ್ಕೊಂಡು ಮುಂದಕ್ಕೆ ಹೋಗಿದ್ದೀರಾ, ಅದನ್ನ ನಿಮಗೆ ನೀವೇ ಸ್ಕ್ಯಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ಸ್ಕ್ಯಾನ್ ಪಕ್ಕದವ್ರು ಮಾಡಕ್ಕಾಗಲ್ಲ, ನನ್ನನ್ನ ಸ್ಕ್ಯಾನ್ ನಾನೇ ಮಾಡ್ಕೋಬೇಕು. ಇಷ್ಟು ಹೇಳ್ತಾ ಇವತ್ತು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಈ ವೇದಿಕೆಗೆ, ಇಲ್ಲಿ ನೆರೆದಂತ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.